ನಮಸ್ಕಾರ. ಎಲ್ಲರಿಗೂ ನಮ್ಮ ಬೆಂಗಳೂರು ಮೆಟ್ರೋ ನಿಲ್ದಾಣಕ್ಕೆ ನಟ ಶಂಕರ್ ನಾಗ್ ಅವರ ಹೆಸರನ್ನ ಇಡೋ ವಿಚಾರ ಈಗಾಗಲೇ ಹಲವು ವರ್ಷಗಳಿಂದ ಸಾರ್ವಜನಿಕ ಚರ್ಚೆಯ ವಿಷಯವಾಗಿದೆ. ಆದರೆ ಇನ್ನು ಅಷ್ಟು ಹೋರಾಟ ಮತ್ತು ಬೇಡಿಕೆಗಳ ನಡುವೆಯೂ ಯಾವ ಸರ್ಕಾರಗಳು ಕೂಡ ಇದಕ್ಕೆ ಕಿವಿಗೊಟ್ಟಿಲ್ಲ. ಸೊ ಈ ವಿಷಯದ ಬಗ್ಗೆ ಚರ್ಚಿಸುವುದಕ್ಕೂ ಮೊದಲು ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಟ ಶಂಕರ್ ನಾಗ್ ಬರೀ ಕನ್ನಡ ಚಿತ್ರರಂಗದಲ್ಲಿ ನಟರಾಗಿ ಉಳಿಯದೆ ಅವರ ವ್ಯಕ್ತಿತ್ವ ಶಂಕರ್ ನಾಗ್ ಅವರ ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನ ಹೊಂದಿದ ಕಲಾವಿದರಾಗಿದ್ದಾರೆ. ಹೀಗೆ ಅವರು ಬರೀ ನಟರಲ್ಲ, ಮಾಲ್ಗುಡಿ ಡೇಸ್ನಂತಹ ಶಾಶ್ವತ ಕೃತಿಯನ್ನ ನೀಡಿದ ನಿರ್ದೇಶಕ ಮತ್ತು ನೂರಾರು ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿ ಕಲೆ ಸಂಸ್ಕೃತಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿದ್ದಾರೆ. ಹೀಗೆ ಬರೀ ನಟರಾಗಿ ಉಳಿಯದ ಶಂಕರ್ ನಾಗ್ ದಶಕಗಳ ಹಿಂದೆಯೇ ಬೆಂಗಳೂರು ನಗರಕ್ಕೆ ಮೆಟ್ರೋ ತರುವ ಪ್ರಯತ್ನ ಮಾಡಿದ್ರು. ಹಾಗೂ ಶಂಕರ್ ನಾಗ್ ಅವರ ಒಂದು ಬಹುದೊಡ್ಡ ಕನಸು ಕೂಡ ಇದಾಗಿತ್ತು. ಸೊ ಮೆಟ್ರೋ ತರುವ ಕನಸು ಕಂಡಿದ್ದ ಶಂಕರ್ ನಾಗ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಚರ್ಚಿಸಿ ಅದೇ ತರ ನಮ್ಮ ಬೆಂಗಳೂರಿಗೂ ಮೆಟ್ರೋ ತರುವ ಬಹುದೊಡ್ಡ ಕನಸನ್ನ ನಮ್ಮೆಲ್ಲರ ಹೆಮ್ಮೆಯ ಶಂಕರ್ ನಾಗ್ ಅವರು ಹೊಂದಿದ್ರು. ಸೊ ಹೀಗೆ ಆಗಿನ ಕಾಲದಲ್ಲಿಯೇ ಮೆಟ್ರೋ ತರುವ ಕನಸು ಹೊಂದಿದ್ದ ಶಂಕರ್ ನಾಗ್ ಅವರು ಅಕಾಲಿಕ ಮತ್ತು ದುರದೃಷ್ಟವಶಾತ್ ಮರಣ ಹೊಂದಿದ್ರು. ಬಟ್ ಇಷ್ಟೆಲ್ಲ ಕನಸು ಕಂಡು ಸರ್ಕಾರಕ್ಕೆ ಮೆಟ್ರೋ ಯೋಜನೆಗೆ ಪ್ರಪೋಸಲ್ ಜೊತೆಗೆ ಪ್ಲಾನ್ ಕೂಡ ಮಾಡಿಕೊಟ್ಟು ಹೋಗಿದ್ರು. ಅದರಂತೆ ಬೆಂಗಳೂರಿನಲ್ಲಿ ನಾವೆಲ್ಲರೂ ಮೆಟ್ರೋವನ್ನ ಓಡಾಡುತ್ತಿದ್ದೇವೆ. ಸೊ ಹೀಗೆ ಮೆಟ್ರೋ ಬಗ್ಗೆ ಇಷ್ಟು ಕನಸು ಕಂಡು ರಿಸರ್ಚ್ ಮಾಡಿ ಮೆಟ್ರೋ ತರುವಲ್ಲಿ ಪ್ರಮುಖ ಕೆಲಸ ಮಾಡಿದ ಶಂಕರ್ ನಾಗ್ ಅವರ ಹೆಸರನ್ನ ಇದುವರೆಗೂ ಯಾವ ಸ್ಟೇಷನ್ಗೂ ಬಳಸಿಕೊಂಡಿಲ್ಲ. ಹೀಗೆ ಸತತವಾಗಿ ಶಂಕರ್ ನಾಗ್ ಅವರ ಹೆಸರನ್ನ ಇಡಲು ಆಗಾಗ ಹಲವು ಅಭಿಮಾನಿಗಳು ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಅದರಂತೆ ಈಗ ಕೂಡ ಅದೇ ತರಹದ ಒಂದು ಕೂಗು ಕೂಡ ಕೇಳಿ ಬಂದಿದೆ. ಬೆಂಗಳೂರು ಮೆಟ್ರೋ ನಿಲ್ದಾಣಗಳಿಗೆ ಹೆಸರಿಡುವ ಸಮಯದಲ್ಲಿ ಯಾವ ಹೆಸರಿಗೆ ಆದ್ಯತೆ ಕೊಡಬೇಕೋ ಅನ್ನೋ ವಿಚಾರದಲ್ಲಿ ಬಿಎಂಆರ್ಸಿಎಲ್ ಮತ್ತು ಸರ್ಕಾರಗಳು ಸದಾ ಗೊಂದಲಕ್ಕೆ ಸಿಕ್ಕಿ ಹಾಕಿಕೊಂಡಿವೆ. ಹೀಗೆ ಚರ್ಚೆ ನಡೆಯುವಾಗ ಕೆಲವರು ಭೌಗೋಳಿಕವಾಗಿ ಪ್ರಚಲಿತವಾದ ಹೆಸರೇ ನಿಲ್ದಾಣಕ್ಕೆ ಸೂಕ್ತ ಎಂದು ಹೇಳುತ್ತಾರೆ. ಫಾರ್ ಎಕ್ಸಾಂಪಲ್, ಮಹಾಕವಿ ಕುವೆಂಪು ರಸ್ತೆಗೆ ಮಹಾಕವಿ ಕುವೆಂಪು ಮೆಟ್ರೋ ನಿಲ್ದಾಣ ಎಂದು ಹೇಳುವುದು ಈಸಿ ಎನ್ನುತ್ತಾರೆ. ಆದರೂ ಇದೆಲ್ಲದರ ಹೊರತಾಗಿಯೂ ಮತ್ತೊಂದು ಕಡೆ ಕಲಾವಿದರು ಅಥವಾ ಸಮಾಜ ಸೇವಕರ ಹೆಸರುಗಳನ್ನ ಮೆಟ್ರೋ ನಿಲ್ದಾಣದಲ್ಲಿ ಹಾಕಬೇಕು ಎಂಬುದು ಕೂಡ ಹಲವರ ಒತ್ತಾಯವಾಗಿದೆ. ಹೀಗೆ ದಶಕಗಳಿಂದ ಚರ್ಚೆಯಾಗುತ್ತಿದ್ದ ಈ ವಿಷಯ ಮತ್ತು ಈಗ ಮುನ್ನೆಲೆಗೆ ಬರಲು ಪ್ರಮುಖ ಕಾರಣ ಅಂದ್ರೆ ಶಿವಾಜಿನಗರ ಮೆಟ್ರೋ ವಿವಾದ. ಹೌದು, ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರೀಸ್ ಎಂದು ಹೆಸರಿಡುವುದಾಗಿ ಘೋಷಣೆ ಮಾಡಿ ಒಂದು ವರ್ಗದ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬೆಳವಣಿಗೆ ಈಗ ದೊಡ್ಡ ಚರ್ಚೆ ಮತ್ತು ವಿವಾದಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಒತ್ತಾಯ ಇದ್ರೂ ಶಂಕರ್ ನಾಗ್ ಅವರ ಹೆಸರನ್ನ ಯಾಕೆ ಇಡುತ್ತಿಲ್ಲ ಎಂದು ನೋಡೋದಾದ್ರೆ ಕೆಲವು ರಾಜಕೀಯ ಮತ್ತು ಜನರ ನಿರೀಕ್ಷೆ, ಕೆಲವು ವಾದಿಗಳು ಮತ್ತು ರಾಜಕೀಯ ಕಾರಣಗಳು ಮತ್ತು ಲಾಬಿ ಪ್ರೆಷರ್ಗಳಿಂದಾಗಿ ಶಂಕರ್ ನಾಗ್ ಅವರ ಹೆಸರನ್ನ ಕಡೆಗಣಿಸಲಾಗಿದೆ ಎಂದು ಹಲವರು ಹೇಳುತ್ತಿದ್ದಾರೆ. ಹೀಗೆ ಇದೆಲ್ಲದರ ಜೊತೆಗೆ ಇನ್ನೊಂದು ವಾದವೆಂದರೆ ನಟ ಶಂಕರ್ ನಾಗ್ ಅವರ ಹೆಸರನ್ನ ಬರೀ ಒಂದು ನಿಲ್ದಾಣಕ್ಕೆ ಇಡದೆ ಕಂಪ್ಲೀಟ್ ಮೆಟ್ರೋ ಯೋಜನೆಗೆ ಅಥವಾ ಒಂದು ಮೆಟ್ರೋ ಲೈನ್ಗೆ ಇಡಬೇಕು ಎಂದು ಹೇಳುತ್ತಿದ್ದಾರೆ. ಹೀಗೆ ಸರ್ಕಾರಗಳು ತಮ್ಮ ರಾಜಕೀಯಕ್ಕಾಗಿ ಮತ್ತು ಒಂದು ವರ್ಗದ ಜನರನ್ನ ಓಲೈಸಿ ಅವರಿಂದ ಓಟ್ ತೆಗೆದುಕೊಳ್ಳುವುದಕ್ಕಾಗಿ ಮೆಟ್ರೋ ನಿಲ್ದಾಣಗಳಿಗೆ ತಮಗೆ ಇಷ್ಟದಂತೆ ಹೆಸರಿಡುತ್ತಾರೆ ಎಂದು ಬಹುಜನರ ಆಕ್ರೋಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಗುರಿಯಾಗುತ್ತಿದೆ. ಹೀಗೆ ಕೊನೆಯದಾಗಿ ಈ ಹೆಸರಿಡುವ ಸಂಗತಿ ಕೇವಲ ಒಂದು ಹೆಸರಿರೋ ಬೋರ್ಡ್ ಹಾಕೋ ವಿಚಾರ ಅಲ್ಲ. ಇದು ಒಂದು ಪೀಳಿಗೆಯ ನೆನಪು ಮತ್ತು ಆ ವ್ಯಕ್ತಿ ಮಾಡಿದ ಸಾಧನೆಗೆ ತೋರಿಸುವ ಒಂದು ಮಹತ್ತರವಾದ ಗೌರವವಾಗಿದೆ. ಹೀಗೆ ಬೆಂಗಳೂರು ಮೆಟ್ರೋಗೆ ಜನ ಹತ್ತುವಾಗ ಶಂಕರ್ ನಾಗ್ ಅವರ ಹೆಸರನ್ನ ಕೇಳಿದ್ರೆ ಅದು ನಮ್ಮ ಕನ್ನಡದ ಸಂಸ್ಕೃತಿ, ಗೌರವ ಮತ್ತು ಪ್ರೇರಣೆ ಆಗುತ್ತದೆ ಅಲ್ಲವೇ? ಸೊ ಇನ್ನು ಮುಂದೆ ರಾಜ್ಯ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನ ನೋಡಬೇಕು. ಆದರೆ ಒಂದು ಮಾತ್ರ ಸ್ಪಷ್ಟ, ಜನರು ತಮ್ಮ ನೆಚ್ಚಿನ ನಟ ಶಂಕರ್ ನಾಗ್ ಅವರ ಹೆಸರನ್ನ ಮೆಟ್ರೋದಲ್ಲಿ ನೋಡಬೇಕು ಮತ್ತು ಕೇಳಬೇಕು ಎಂದು ಅಪೇಕ್ಷೆ ಹೊಂದಿದ್ದಾರೆ. ಒಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇಂಟ್ ಮೇರೀಸ್ ಎಂದು ಹೆಸರಿಡಲು ಮುಂದಾಗಿರುವುದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.